ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜುಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿಯುಸಿ ಮಿಡ್ ಟರ್ಮ್ ಎಕ್ಸಾಮ್ ನ ಎಕನಾಮಿಕ್ಸ್ ಸಬ್ಜೆಕ್ಟ್ ನ 4 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಅಲ್ಲಿ 4 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನ ಹೆಚ್ಚಿನ ಒಂದು ಎಜುಕೇಶನಲ್ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಯಾವುದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಬನ್ನಿ ಈಗ ಕ್ವಶನ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. 4 ಮಾರ್ಕ್ಸ್ ಕ್ವಶನ್ಸ್. ಮೊದಲನೆಯ ಪ್ರಶ್ನೆ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ, ಆರ್ಥಿಕತೆಯ ಕೇಂದ್ರದ ಸಮಸ್ಯೆಗಳನ್ನ ವಿವರಿಸಿ ಅಂತ ಕೇಳ್ತಾರೆ. ಇನ್ನು ಹಾಗೇನೆ ಎರಡನೆಯ ಪ್ರಶ್ನೆ ನೋಡೋಣ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, ಉತ್ಪಾದನಾ ಸಾಧ್ಯತೆಯ ರೇಖೆಯ ಬಗ್ಗೆ ನೀವು ಬರಿಬೇಕಾಗತ್ತೆ. ಇನ್ನು ಥರ್ಡ್ ಕ್ವಶನ್ ನೋಡೋಣ, ಡಿಫರೆನ್ಸ್ ಬಿಟ್ವೀನ್ ಎಂಯು ಅಂಡ್ ಟಿಯು, ಎಂಯು ಮತ್ತು ಟಿಯು ನಡುವಿನ ವ್ಯತ್ಯಾಸ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ, ಇಂಡಿಫರೆನ್ಸ್ ಮ್ಯಾಪ್, ಉದಾಸೀನತೆಯ ನಕ್ಷತೆಯನ್ನ ವಿವರಿಸಿ ಅಥವಾ ಬರೀಬೇಕಾಗುತ್ತೆ. ಇನ್ನು ಹಾಗೇನೆ ಮುಂದಿನ ಪ್ರಶ್ನೆ, ಐಸೋಕ್ವಾಂಟ್. ಸೊ ಐಸೋಕ್ವಾಂಟ್ ಬಗ್ಗೆ ನೀವು ವಿದ್ಯಾರ್ಥಿಗಳೇ 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ಹಾಗೇನೆ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಸ್ಪರ್ಧೆಯ ವೈಶಿಷ್ಟ್ಯತೆಗಳ ಬಗ್ಗೆ ಬರೀಬೇಕಾಗುತ್ತೆ. ಇನ್ನು ಪ್ರೈಸ್ ಫ್ಲೋರ್, ಪ್ರೈಸ್ ಫ್ಲೋರ್ ಅಂತಂದ್ರೆ ಕನ್ನಡದಲ್ಲಿ ಬೆಲೆಯ ಮಹಡಿ ಅಂತ ಏನ್ ಹೇಳ್ತೀವಿ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಪ್ರೈಸ್ ಸೇಲಿಂಗ್, ಬೆಲೆ ನಿಗದಿ ಅಂತ ನಾವೇನ್ ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ಹಾಗೆ ಡಿಟರ್ಮಿನೇಟ್ಸ್ ಆಫ್ ಸಪ್ಲೈ ಕರ್ವ್ ಆಫ್ ಫೆಮ್, ಸಂಸ್ಥೆಯ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಟೇಬಲ್ ಆಫ್ ಸಿಮಿಲ್ಟೇನಿಯಸ್ ಶಿಫ್ಟ್ ಇನ್ ಡಿಮ್ಯಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಏಕಕಾಲಿಕ ಬದಲಾವಣೆಯ ಕೋಷ್ಟಕವನ್ನ ನೀವು ಬರೀಬೇಕಾಗುತ್ತೆ. ಸೊ ಅದನ್ನ ನೋಡ್ಕೊಳ್ಳಿ. ಹಾಗೇನೆ ಎಕ್ಸ್ಪ್ಲೈನ್ ಬಜೆಟ್ ಸೆಟ್ ವಿತ್ ಆನ್ ಎಕ್ಸಾಂಪಲ್, ಬಜೆಟ್ ಸೆಟ್ ಅನ್ನ ಉದಾಹರಣೆಯೊಂದಿಗೆ ವಿವರಿಸಿ. ಹಾಗೆ ವಿದ್ಯಾರ್ಥಿಗಳೇ, ಇದರ ಒಂದು PDF ಫೈಲ್ ನ ಪಡ್ಕೊಳ್ಬೇಕಾದ್ರೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ರೆ ಮಿಸ್ ಮಾಡದೇನೆ PDF ಫೈಲ್ ನೀವು ಪಡ್ಕೊಳ್ಬಹುದು. ಹಾಗೇನೆ ಮುಂದಿನ ಪ್ರಶ್ನೆ ನೋಡೋಣ, ಲಾ ಆಫ್ ರಿಟರ್ನ್ಸ್ ಆಫ್ ಸ್ಕೇಲ್, ಮಾಪಕಕ್ಕೆ ಹಿಂತಿರುಗಿಸುವ ನಿಯಮವನ್ನ ವಿವರಿಸಿ. ಹಾಗೇನೆ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಮತ್ತು ಸ್ಥೂಲ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನ ನೀವು ಬರೀಬೇಕಾಗುತ್ತೆ 4 ಮಾರ್ಕ್ಸ್ ಕ್ವಶನ್ಸ್ ಗೆ. ಹಾಗೇನೆ ಎಕ್ಸ್ಪ್ಲೈನ್ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಕಂಡೀಷನ್ಸ್ ಆಫ್ ಎ ಫಿಲ್ಮ್. ಸೊ ಆಪ್ಷನ್ಸ್ ಕೊಟ್ಟಿರುವಂತದ್ದು ಎ ಮತ್ತೆ ಬಿ ನಲ್ಲಿ P equals MC, MC must be non-decreasing at Q power of O. ಸಂಸ್ಥೆಯ ಲಾಭವನ್ನ ಹೆಚ್ಚಿಸುವ ಷರತ್ತುಗಳನ್ನ ವಿವರಿಸಿ. P equals MC, MC Q power of 0 ನಲ್ಲಿ ಕಡಿಮೆಯಾಗದೆ ಇರಬೇಕು. ಸೊ ಇದನ್ನ ನೀವು ನೋಡ್ಕೊಳ್ಳಿ 4 ಮಾರ್ಕ್ಸ್ ಕ್ವಶನ್ಸ್ ಗೆ. ನೆಕ್ಸ್ಟ್, ಫ್ಯಾಮಿಲಿ ಫಾರ್ಮ್ ವೇವರ್ ಅಂಡ್ ಟೀಚರ್ಸ್ ಇನ್ ಅ ಸಿಂಪಲ್ ಎಕಾನಮಿ, ಅಂದ್ರೆ ಸರಳ ಆರ್ಥಿಕತೆಯಲ್ಲಿ ಕುಟುಂಬ, ಫಾರ್ಮ್ ಮತ್ತು ನೇಕಾರ ಮತ್ತು ಶಿಕ್ಷಕರು, ಸೊ ಯಾವ ರೀತಿ ಫಾರ್ಮ್ ಆಗ್ತಾರೆ, ಜನರೇಟ್ ಆಗ್ತಾರೆ ಅನ್ನುವಂತ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಅಂಡ್ ಕಾಂಪ್ಲಿಮೆಂಟರಿ ಅಂಡ್ ಇಂಟೀರಿಯರ್ ಅಂಡ್ ನಾರ್ಮಲ್ ಗೂಡ್ಸ್, ಪರ್ಯಾಯ ಎನ್ ಪೂರಕ ಮತ್ತು ಕೆಳಮಟ್ಟದ ಎನ್ ಸಾಮಾನ್ಯ ಸರಕುಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಬೇಕಾಗುತ್ತೆ. ಇದಿಷ್ಟು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿದ್ಯಾರ್ಥಿಗಳೇ. ಸೊ ನಿಮಗೆ ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.